ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ SAVI ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮಗೆ ಫೋಟೋಶಾಪ್ ಒಳಗೆ ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಟ್ರಾನ್ಸ್ಪರೆಂಟ್ ಟೆಕ್ಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಫ್ರೆಂಡ್ಸ್, ಚಂದ್ರಯಾನ 3 ಭಾರತದ ಸಕ್ಸಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಗೈಸ್, ಚಂದ್ರನ ನೆಲದಲ್ಲಿ ಭಾರತದ ಶಾಶ್ವತ ಮುದ್ರೆ ಒತ್ತಿ ಬರಲಿದ್ದಾನೆ ಪ್ರಜ್ಞಾನ್. ಈಗ ಲ್ಯಾಂಡ್ ಆಗಿರೋ ವಿಕ್ರಮನಿಂದ ಹೊರಬಂದು ನೆಲದಲ್ಲಿ ಓಡಾಡ ಪ್ರಜ್ಞಾನ್. ಇದರೊಂದು ವಿಶೇಷ ಹೇಳಬೇಕಂತಂದರೆ, ನಿಮಗೆಲ್ಲ ಈ ಒಂದು ಖುಷಿಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರೋವಲ್ ವೆಹಿಕಲ್ಗಳು ಬೇರೆ ಗ್ರಹಗಳಿಗೆ ಹೋದಾಗ ಓಡಾಡಿಕೊಂಡು ಬರುತ್ತವೆ. ಆದರೆ ನಮ್ಮ ಪ್ರಜ್ಞಾನು ಕೇವಲ ಓಡಾಡುವುದಿಲ್ಲ, ತಾನು ಓಡಾಡಿದ ಅಷ್ಟು ಜಾಗಕ್ಕೂ ಭಾರತದ ಬಾವುಟ ನೆಟ್ಟು ಬೇಲಿ ಹಾಕಿ ಬರಲಿದೆ. ಅಂದರೆ ಇನ್ನು ಮುಂದೆ ಆ ಜಾಗದೊಳಗೆ ಯಾರೇ ಕಾಲಿಟ್ಟರು ಅವು ಭಾರತದ ನೆಲದಲ್ಲಿ ಕಾಲಿಟ್ಟಂಗೆ ಅಂತ ಅರ್ಥ. ಪ್ರಜ್ಞಾನ್ ನೌಕೆಯು ಇಂದಿನ 2 ಚಕ್ರಗಳಲ್ಲೂ ಇಸ್ರೋ ಲೋಗೋ ಭಾರತದ ರಾಷ್ಟ್ರೀಯ ಲಾಂಛನವನ್ನು ಮುದ್ರೆಯನ್ನು ರಚಿಸಿ ಕಳಿಸಲಾಗಿದೆ. ಇದು ಮುಂದಿನ 14 ದಿನಗಳ ಕಾಲ ಏನೆಲ್ಲ ಕೆಲಸ ಮಾಡುತ್ತೆ ಅಂತಂದರೆ, ನೆಲದಲ್ಲಿ ಎಲ್ಲೆಲ್ಲೂ ಸಾಗುತ್ತಾ ಹೋಗುತ್ತೋ ಅಲ್ಲೆಲ್ಲಿ ಭಾರತ ಲಾಂಛನವನ್ನು ಮುದ್ರೆ ಮಾಡುತ್ತಾ ಹೋಗುತ್ತದೆ. ಸಿಂಹವೊಂದು ತನ್ನ ಪ್ರದೇಶವನ್ನು ಮಾರ್ಕ್ ಮಾಡುತ್ತಾ ಸಾಗುವಂತೆ ಪ್ರಜ್ಞಾನ್ ಸಾಗಿದ ಅಷ್ಟು ಜಾಗದಲ್ಲೂ ತಮ್ಮ ರಾಷ್ಟ್ರೀಯ ಲಾಂಛನದಲ್ಲಿರೋ 4 ಸಿಂಹಗಳದ್ದೇ ಗರ್ಜನೆ. ಚಂದ್ರ ಇರೋವರೆಗೂ, ನಮ್ಮ ಭಾರತ ದೇಶದ ಇಸ್ರೋ ಹೆಸರು ಇರೋವರೆಗೂ ಹಾಗೂ ರಾಷ್ಟ್ರೀಯ ಲಾಂಛನ ಮುದ್ರೆಗಳು ಚಂದ್ರನ ನೆಲದ ಮೇಲೆ ಪಡೆಯದೆ ಉಳಿಯುತ್ತೆ. ನೆಲದಲ್ಲಿ ಗುರುತುಗಳು ಅಳಿಸುವುದಿಲ್ಲ. ಹೋದಲ್ಲಿ ನಮ್ಮ ಹೆಜ್ಜೆ ಗುರುತು ಬಿಟ್ಟು ಬಂದರೆ ಹೀಗೆ ಬಿಟ್ಟು ಬರಬೇಕು. ಫ್ರೆಂಡ್ಸ್, ಇವಾಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫೋಟೋಶಾಪ್ ಒಳಗೆ ಟ್ರಾನ್ಸ್ಪರೆಂಟ್ ಟೆಕ್ಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಫ್ರೆಂಡ್ಸ್, ನನಗೆ ಓಪನ್ ಮಾಡೋದನ್ನು ಸಾಂಗ್ ಬಂದಿರೋ ಫೋಟೋಶಾಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಇಮೇಜ್ನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಟೆಕ್ಸ್ಟ್ ಟೂಲ್ ಅಂತ ಒಂದು ಇಲ್ಲಿ ನಾನು ಕನ್ನಡ ಅಕ್ಷರನ ಟೈಪ್ ಮಾಡ್ಕೊತಾ ಇದ್ದೀನಿ. ಕನ್ನಡ ನೋಡಿ, ಸಾಫ್ಟ್ವೇರ್ ಅಂತ ತಗೊಂಡು ಕನ್ನಡ ಟೈಪ್ ಮಾಡ್ಕೊತಾ ಇದ್ದೀನಿ. ಸ್ಕ್ರಾಲ್ ಲಾಕ್ ಆನ್ ಮಾಡಿಕೊಂಡು ಬರಿತಾ ಇದ್ದೀನಿ ಟೆಕ್ಸ್ಟ್ನ. ಓಕೆ ಗೈಸ್, ನಾನೀಗ ಒಂದು ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕ್ರಿಯೇಟ್ ಮಾಡ್ಕೊಂಡು ನಂತರ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ, ಇದರೊಳಗೆ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಈ ಒಂದು ಟೆಕ್ಸ್ಟ್ ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ನಾನು ಬ್ಲ್ಯಾಕ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಓಕೆ, ಬ್ಲ್ಯಾಕ್ ಆದ ನಂತರ ಇಲ್ಲಿ ನಾರ್ಮಲಲ್ಲಿ ಹೋಗ್ಬಿಟ್ಟು ಸಾಫ್ಟ್ ಲೈಟನ್ನು ಈ ಥರ ಆಗುತ್ತೆ. ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟ್ರೋಲ್ ಹೊಡೆದ್ಬಿಟ್ಟು ಇದ್ರ ಮೇಲೆ ಟಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಸೆಲೆಕ್ಷನ್ ಆಗುತ್ತೆ. ಇವಾಗ ಸೆಲೆಕ್ಷನಲ್ಲಿ ಹೋಗ್ಬಿಟ್ಟು ಎನ್ವೈಸ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಸಾಲಿಡ್ ಕಲರನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ವೈಟ್ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಓಕೆ ಅಂದ ತಕ್ಷಣ ಇಲ್ಲಿ ಆಪೋಸಿಟಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಒಂದು 5% 6% ಕಡಿಮೆ ಮಾಡ್ಕೊಳ್ಳಿ ಈ ಥರ. ಓಕೆ, ಈ ಟೆಕ್ಸ್ಟ್ ಟೂಲಿಗೆ ಬನ್ನಿ. ಟೆಕ್ಸ್ಟ್ ಟೂಲಿಗೆ ಬಂದುಬಿಟ್ಟು F2 ಕ್ಲಿಕ್ ಮಾಡ್ಕೊಂಡು ಸ್ಟ್ರೋಕನ್ನು ವೈಟ್ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬ್ರೇಸ್ ಟೂಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅಂತ ಇಲ್ಲಿ ಈ ಟೂಲಿಗೆ ಬರ್ಬೇಕಾಗತ್ತೆ. ಈ ಟೂಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ಈ ಥರ ಕಲರ್ ಕಲೆಕ್ಷನ್ ಬರುತ್ತೆ. ಕಲರ್ ಕಲೆಕ್ಷನ್ ಕೊಟ್ಕೋಬೋದು ಈ ಥರ ನೋಡಿ. ಇಲ್ಲಿ ಟೆಕ್ಸ್ಟ್ನ ಎಡಿಟ್ ಮಾಡ್ಕೋಬೋದು. ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.